ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಗುರುಬಲ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಗುರುಬಲ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವೃಷಭ ರಾಶಿ ಲಗ್ನದವರಿಗೆ ರಾಶಿಯಲ್ಲೇ ಗುರುವಿನ ರಾಶಿ ಪಲ್ಲಟ ಆಗ್ತಿರ್ತಕ್ಕಂಥದ್ದು, ಅಂದ್ರೆ ಗುರು ನಿಮಗೆ ರಾಶಿಯಲ್ಲೇ ಇರ್ತಾನೆ. ಸೊ ಯಾವುದೇ ವಿಚಾರ ಆಗ್ಲಿ, ಮದುವೆ, ಜಾಬು, ಹಣ, ಪ್ರಯಾಣ ಇತ್ಯಾದಿ ಇತ್ಯಾದಿ ಎಲ್ಲಾ ವಿಚಾರಕ್ಕೂ ಕೂಡ ನೀವು ಸೆಲ್ಫ್ ಎಫರ್ಟ್ ಅನ್ನ ಹಾಕ್ಬೇಕಾಗುತ್ತೆ. ಒಂದನೇ ಮನೆ ಅಂತಂದಾಗ ಸೆಲ್ಫ್ ಎಫರ್ಟ್ ಅಂತ ಹೇಳ್ತೀವಿ. ಸ್ವಪ್ರಯತ್ನವನ್ನ ಹಾಕಿದ್ರೇನೆ ನಿಮಗೆ ಲಾಭ. ನೀವೇ ಮುನ್ನುಗ್ಗಿ ಎಲ್ಲಾ ಕಾರ್ಯದಲ್ಲೂ ಸಕ್ಸಸ್ ನ ನೀವು ನೋಡ್ಬೇಕಾಗತ್ತೆ. ಸೆಲ್ಫ್ ಎಫರ್ಟ್ ಇಂದ ಲಾಭ ಮತ್ತು ಡಿಲೇ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂದ್ರೆ ಅಬ್ಸ್ಟಾಕಲ್ಸ್ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಗುರು ನಿಮಗೆ 8ನೇ ಮನೆಗೂ ಕೂಡ ಅಧಿಪತಿ. ಹಾಗಾಗಿ ಸ್ವಲ್ಪ ಅಬ್ಸ್ಟಾಕಲ್ಸ್ ಡಿಲೇ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲಾ ವಿಚಾರದಲ್ಲೂ. ಈ ವರ್ಷ ನೀವು ಸೆಲ್ಫ್ ಎಫರ್ಟ್, ನಿಮ್ಮ ಒಂದು ಪ್ರಯತ್ನ ಎಲ್ಲಾ ವಿಚಾರದಲ್ಲೂ ಇರಲೇಬೇಕು ಅಂತೇಳಿ ಈ ಗುರುಬಲ ನಿಮ್ಗೆ ತಿಳಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಪ್ರಯತ್ನ ಪೂರ್ವಕವಾಗಿ ನೀವು ಪ್ರಯಾಸದಿಂದ ಓದ್ಬೇಕಾಗತ್ತೆ. ಕೆಲವೊಮ್ಮೆ ಹಿಂಜರಿಕೆ ಇರುತ್ತೆ. ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ವಿದ್ಯಾಭ್ಯಾಸ ಕಠಿಣ ಅಂತ ಹೇಳ್ತೀವಿ. ಏನೇ ಓದಿದ್ರೂ ತಲೆಗೆ ಬೇಗ ಹೋಗೋದಿಲ್ಲ, ಮರೆತು ಹೋಗ್ತಿರುತ್ತೆ. ಹಣಕಾಸು ಮತ್ತು ಜಾಬ್ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ ಈಗೋ ಕ್ಲಾಶಸ್, ಅಬ್ಸ್ಟಾಕಲ್ಸ್ ಜಾಸ್ತಿ ಇರುತ್ತೆ. ಜಾಬ್ ನಲ್ಲೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಪೋರ್ಟ್ ಇರಲ್ಲ ಬಾಸ್, ಕೊಲೀಗ್ಸ್ ಕಡೆಯಿಂದ. ಆಗ ಅಲ್ಲೂ ನಿಮ್ಮ ಒಂದು ಸೆಲ್ಫ್ ಎಫರ್ಟ್ ಜಾಸ್ತಿ ತೋರಿಸ್ತಾ ಇದೆ. ನಿಧಾನಗತಿಯಲ್ಲಿ ಕೆಲಸಗಳು ಆಗತ್ತೆ. ಒತ್ತಡ, ಹಿಂಜರಿಕೆ, ಅವಮಾನಗಳನ್ನ ನೀವು ಎದುರಿಸಬೇಕಾಗತ್ತೆ. ಹಿಂದಿನ ವರ್ಷವೂ ನಿಮಗೆ ಅಷ್ಟು ಅನುಕೂಲ ಇರಲಿಲ್ಲ. ಈ ವರ್ಷ ನಿಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪರಿಶ್ರಮ ಜಾಸ್ತಿ, ಕೊನೆಯಲ್ಲಿ ನಿಮಗೆ ಲಾಭ ಇರತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲೂ ಅಷ್ಟೇ, ಕೊನೆಯಲ್ಲಿ ನಿಮಗೆ ಲಾಭ ಹೆಚ್ಚು, ಆದ್ರೆ ನಿಮ್ಮ ಪ್ರಯತ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಮದುವೆ ವಿಚಾರದಲ್ಲೂ ಕೂಡ ಈಗೋ ಕ್ಲಾಶ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಪಾರ್ಟ್ನರ್ ಮೇಲೆ ಒಂದು ರೀತಿ ಪ್ರೈಡ್ ನೇಚರು, ಅಷ್ಟು ಸಮಾಧಾನಕರ ಇಲ್ಲ. ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರು ಅನಾಸಕ್ತಿ ಜಾಸ್ತಿ. ಬಂಧ ಸಂಬಂಧವನ್ನ ಅಷ್ಟು ಸುಲಭವಾಗಿ ಒಪ್ಪಲ್ಲ. ಅಬ್ಸ್ಟಾಕಲ್ಸ್, ಡಿಲೇ ಇಲ್ಲೂ ಕೂಡ ನಿಮ್ಗೆ ತೋರಿಸ್ತಾ ಇದೆ. ಮದುವೆ ವಿಚಾರದಲ್ಲೂ ಕೂಡ ವಿಘ್ನಗಳು ಜಾಸ್ತಿ. ಆರೋಗ್ಯ ವಿಚಾರದಲ್ಲಿ ದೀರ್ಘಕಾಲದ ಕಾಯಿಲೆ, ಉಲ್ಬಣ ಆಗುವಂತಹ ಚಾನ್ಸಸ್. ಯಾಕಂದ್ರೆ ಆಗ್ಲೇ ಹೇಳಿದೆ, ಗುರು 8ನೇ ಮನೆಗೆ ಅಧಿಪತಿ, 1ನೇ ಮನೆಯಲ್ಲಿ ಇರತಕ್ಕಂಥದ್ದು. ತಲೆಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಸ್ಟ್ರೆಸ್, ಮಾನಸಿಕ ಹಿಂಸೆ, ಒತ್ತಡ, ಹೊರಗಡೆ ಬೇಕರಿ, ಜಂಕ್ ಫುಡ್ ತಿನ್ನೋದಕ್ಕೆ ಹೋಗ್ಬೇಡಿ. ವ್ಯಾಯಾಮವನ್ನ ಜಾಸ್ತಿ ಮಾಡೋದ್ರಿಂದ, ಯಾಕಂದ್ರೆ 1ನೇ ಮನೆ ಅಂತಂದ್ರೆ ಸೆಲ್ಫ್ ಎಫರ್ಟ್ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ವ್ಯಾಯಾಮವನ್ನ ಕೊಡೋದ್ರಿಂದ ಖಂಡಿತ ಈ ಎಲ್ಲ ಒಂದು ಸ್ಟ್ರೆಸ್, ಮಾನಸಿಕ ಹಿಂಸೆ, ಕಾಯಿಲೆಗಳಿಂದ ನೀವು ಹೊರ ಬರಬಹುದು. ಆರೋಗ್ಯದಲ್ಲೂ ಕೂಡ ಸೆಲ್ಫ್ ಎಫರ್ಟ್ ಇಂದ ಲಾಭ ಇರತಕ್ಕಂಥದ್ದು. ಕೊನೆಯ ಕ್ಷಣದಲ್ಲಿ ನಿಮ್ಗೆ ಲಾಭ ಇರುತ್ತೆ. ಸ್ವಂತ ಬಿಸ್ನೆಸ್ ಯಾರಾದ್ರೂ ಮಾಡ್ತಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಒತ್ತಡಗಳು, ಡಿಲೇ, ಅಬ್ಸ್ಟಾಕಲ್ಸ್ ಇರುತ್ತೆ. ಆದ್ರೆ ಕೊನೆಯಲ್ಲಿ ಅವ್ರಿಗೆ ಜಯ. ಸ್ವಲ್ಪ ಪ್ರಯತ್ನ ಪಟ್ಟು ಮಾಡಿದಾಗ ಜಯ ಸಿಕ್ಕೇ ಸಿಗುತ್ತೆ. ಆದ್ರೆ ನಿಮಗೆ ಸಪೋರ್ಟ್ ಯಾರು ಬರೋದಿಲ್ಲ, ನೀವೇ ಮುನ್ನುಗ್ಗಿ ಮಾಡಬೇಕು. ಆಗ ಮಾತ್ರ ನೀವು ಲಾಭವನ್ನ ನೋಡಬಹುದು. ಸಡನ್ ಆಗಿ ಯಾವಾಗಾನ ಒಂದ್ಸತಿ ನಿಮಗೆ ಲಾಭ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಪ್ರಯತ್ನದ ಮೇಲೆ ಡಿಪೆಂಡು. ಎಲ್ಲಾ ವಿಚಾರದಲ್ಲೂ ನಿಮ್ಮ ಒಂದು ಸ್ವಪ್ರಯತ್ನ ಇಲ್ಲಿ ಲಾಭ ಕೊಡುತ್ತೆ. ಬಿಸ್ನೆಸ್ ವಿಚಾರದಲ್ಲಿ ಈ ವರ್ಷ ಚೆನ್ನಾಗಿಲ್ಲ. ಹೂಡಿಕೆ ಮಾಡೋರ್ಗಂತೂ ಲಾಸ್ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಮತ್ತು ದುಡ್ಡನ್ನ ಕೊಡೋದಕ್ಕೆ ಹೋಗ್ಬೇಡಿ. ನೋಡಿ, ಗುರು ಶುಭಕಾರಕ ಆಗಿದ್ದ ಮಾತ್ರಕ್ಕೆ ಎಲ್ಲಾ ವಿಷಯದಲ್ಲೂ ಒಳ್ಳೆಯದನ್ನೇ ಕೊಡಬೇಕು ಅಂತೇನಿಲ್ಲ. ಗುರು ಇರ್ತಕ್ಕಂತ ಸ್ಥಾನದ ಮೇಲೆ ಎಲ್ಲಾ ಫಲಾಫಲಗಳು ಡಿಪೆಂಡ್ ಆಗ್ತಾ ಹೋಗುತ್ತೆ. ನಿಯಮಿತವಾಗಿ ಆಹಾರವನ್ನ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಕಸ್ಮಾತ್ ನೀವೇನಾದ್ರೂ ಆಚೆ ಈಚೆ ಮಾಡಿದ್ದಲ್ಲಿ, ಅಂದ್ರೆ ಬೇಕರಿ ಫುಡ್, ಜಂಕ್ಸ್ ಫುಡ್ ಅತಿಯಾಗಿ ತಿನ್ನೋದು ಮಾಡಿದ್ದಲ್ಲಿ ಬೊಜ್ಜು ಬರುತ್ತೆ, ಥೈರಾಯ್ಡ್ ಕಾಣಿಸ್ಕೊಳ್ಳುತ್ತೆ. ಸೊ ನಿಯಮಿತವಾಗಿ ಸಾತ್ವಿಕ ಆಹಾರವನ್ನೇ ತಗೊಳ್ಳಿ. ಜಿಮ್ ನಲ್ಲಿ ಇರೋರಿಗೆ ಹೆಚ್ಚಿನ ಲಾಭ ಇರುತ್ತೆ.
ನಿಮ್ಮ ದೇಹವನ್ನ ದಂಡನೆ ಮಾಡಿದಷ್ಟು ನಿಮಗೆ ಹೆಚ್ಚಿನ ಲಾಭ. ಸೊ ಇವಿಷ್ಟು ವೃಷಭ ರಾಶಿ ಲಗ್ನದವರ ಗುರುಬಲ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ಮಿಥುನ ರಾಶಿ ಲಗ್ನದವರ ಗುರುಬಲ ಹೇಗಿರುತ್ತೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.